ತಾವು ಕೂಡ ಒಬ್ಬ ಆಕಾಂಕ್ಷಿ ಇದ್ದೀರಾ? ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳಿದಾರಲ್ವ, ಪಕ್ಷ ಮಾಡುತ್ತೆ. ಮುಖ್ಯಮಂತ್ರಿಗಳು ನಿರ್ಧಾರ ತಗೋತೀನಿ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಿದ್ದಾರೆ. ಪಕ್ಷ ಕೆಲವೊಂದು ನಿರ್ಧಾರಗಳನ್ನ ತಗೊತಾರೆ, ಅದರದ್ದೇ ಆದ ಸಮಯ ಇರುತ್ತೆ. ಇಡೀ ರಾಜ್ಯ ಪಕ್ಷದ ಇತಿಮಿತಿಯಲ್ಲಿ ನಾವು ಮಾತಾಡಬೇಕಾಗುತ್ತೆ. ಹೆಣ್ಮಕ್ಳಿಗೆ ಕೊಡಲಿ ಅಂತಾನೆ ನಂದು ಒತ್ತಾಯ ಇದೆ. ಅದು ಯಾರು ಕ್ಷೇತ್ರನ ಪ್ರತಿನಿಧಿಸಿರ್ತಾರೆ, ಸದಾಕಾಲ ಜನರ ಜೊತೆ, ಬಡವರು ರೈತರ ಜೊತೆ ಒಡನಾಟ ಇಟ್ಕೊಂಡು ಒಂದು ಕ್ಷೇತ್ರನ ಸುಧಾರಿಸಿ ಸಮಸ್ಯೆಗಳ ಬಗ್ಗೆ ಅರಿವು ತಿಳುವಳಿಕೆ ಇಟ್ಕೊಂಡು ಸದನಕ್ಕೆ ಬಂದರೆ ಇಡೀ ರಾಜ್ಯದ ಮಹಿಳೆಯರು ಮತ್ತು ಎಲ್ಲರ ವಿಚಾರಗಳ ಬಗ್ಗೆ ತಿಳ್ಕೊಂಡಿರುವಂಥವ್ರು ಬರಲಿ ಸದನಕ್ಕೆ ಅನ್ನುವಂಥದ್ದು ನನ್ನ ಹೈಕಮಾಂಡ್ ಒಂದು ಮಾತುಕತೆ ನಡೀತಾ ಇದೆ ಸರ್ ಮೇಡಮ್. ಮುನಿಯಪ್ಪ ಬದಲಿಗೆ ನಿಮಗೆ ಕೊಡಬೇಕು ಅಂತ ಇಟ್ಟಿದ್ದಾರೆ, ಮಾತುಕತೆ ನಡೀತಾ ಇದೆ ಅಂತ ಇದೆ. ಅದ್ರ ಬಗ್ಗೆ ಪಕ್ಷದ ಹಂತದಲ್ಲಿ ಪಕ್ಷದ ನಾಯಕರು, ಹಿರಿಯರು, ರಾಜ್ಯದಲ್ಲಿ ಪಕ್ಷ ಕಟ್ಟಿರುವಂಥವ್ರು, ಕೇಂದ್ರದಲ್ಲಿ ಪಕ್ಷ ಕಟ್ಟಿರುವಂಥವ್ರು, ಅವರ ವೇದಿಕೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಅದು ನಮ್ಮ ಗಮನಕ್ಕೆ ಬಂದಿರಲ್ಲ. ವೈಯಕ್ತಿಕವಾಗಿ ಕೂಡ ನಮ್ಮ ಗಮನಕ್ಕೆ ಬಂದಿರಲ್ಲ. ಪಕ್ಷದ ಆರೋಗ್ಯಕರ ಹಿತದೃಷ್ಟಿಯಿಂದ 100 ಚರ್ಚೆ ಆಗ್ಬೋದು, ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನು ನಿರ್ಧಾರ ತಗೋ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ನಾವು ಗೌರವಿಸಬೇಕಾಗುತ್ತೆ. ಅಲ್ಲ ಮೇಡಮ್, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹಾಗಾಗಿ ನೀವು ತಾವು ಕೇಳ್ಬೋದಲ್ವಾ ಅಂತ. ಸಚಿವ ಸ್ಥಾನ ಕೇಳೋದು ತಪ್ಪೇ ಅಲ್ಲ. ಪ್ರತಿಯೊಬ್ಬರಿಗೂ ಒಂದು ಏನಂತಾರೆ, ಒಂದು ಕ್ಷೇತ್ರದ ಕೆಲಸ ಮಾಡಿ ಮುಂದೆ ಇನ್ನೂ ಹೆಚ್ಚಿನ ಒಳ್ಳೆ ಅವಕಾಶ ಸಿಗಲಿ ಅನ್ನೋವಂಥದ್ದು ಬಯಸೋದು ತಪ್ಪಲ್ಲ. ಅದನ್ನು ಕೇಳಿರೋ ಸರಿ ತಪ್ಪು ಅನ್ನುವಂಥದ್ದು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಯಾವಾಗ ಅವರು ಸ್ಥಾನಮಾನ ಕೊಡ್ತಾರೆ, ಪ್ರಾತಿನಿಧ್ಯತೆ ಕೊಡ್ತಾರೆ ಅನ್ನೋವಂಥದ್ದು ಪಕ್ಷನ ಜವಾಬ್ದಾರಿ ಸ್ಥಾನಕ್ಕೆ ತಂದಿರುವಂಥವ್ರು, ಪಕ್ಷ ಕಟ್ಟುವಂಥವ್ರು, ಒಂದು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರುವಂಥವ್ರು, ಇನ್ನೂ ಜವಾಬ್ದಾರಿಯಲ್ಲಿರೋರ್ಗೆ ಮಾತ್ರ ಆ ಶಕ್ತಿ ಇರುತ್ತೆ. ಪ್ರತಿ ಕ್ಷೇತ್ರನ ಪ್ರತಿನಿಧಿಸೋರ್ಗೆ ಆ ಶಕ್ತಿ ಇರಲ್ಲ. ನಾವು ಯಾವುದೇ ಒಂದು ಆಲೋಚನೆ ಬಂದಾಗೂ ಕೂಡ ನಮ್ಮ ಇತಿಮಿತಿಗೆ ಮಾತ್ರನೇ ನಾವು ಮಾತಾಡಬೇಕಾಗತ್ತೆ. ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ನಮಗಿಂತ ಜವಾಬ್ದಾರಿ ಸ್ಥಾನದಲ್ಲಿ ಪಕ್ಷದಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರನ್ನ ಯಾವ ಸ್ಥಾನದಲ್ಲಿ ಕೂರಿಸ್ಬೇಕು, ಎಲ್ಲಿ ಕರ್ಕೊಂಬರ್ಬೇಕು ಅನ್ನೋದು ಅದಕ್ಕೆ ಆದ ಹಿರಿಯ ನಾಯಕರು, ಮುಖಂಡರು, ಕಾಂಗ್ರೆಸ್ ಪಕ್ಷನ ಭಾಳ ವರ್ಷಗಳ ಕಾಲ ಕಟ್ಟಿ ಸಂಘಟನೆ ಮಾಡಿ ಅಧಿಕಾರಕ್ಕೆ ತೊಗೊಂಬಂದಿರುವಂಥ ಎಂಥೋ ನಾಯಕರು ಇರ್ತಾರೆ. ಅವ್ರಿಗೆ ಮಾತ್ರ ಆ ಶಕ್ತಿ ಇರುತ್ತೆ, ಆಲೋಚನೆ ಮಾಡಬೇಕು ಅನ್ನೋ ಸ್ವತಂತ್ರ ಇರುತ್ತೆ. ಅಭಿಪ್ರಾಯ ಹೇಳ್ಬೋದು, ನನಗೊಂದು ಅವಕಾಶ ಕೊಡಿ, ನಾನು ಅವಕಾಶ ವಂಚಿತರು ಅಂತ ಕೇಳೋದು ಕೇಳೋದು ತಪ್ಪಲ್ಲ. ಅವಕಾಶದಿಂದ ವಂಚಿತರು ಅಂತ ಹೇಳೋದು ತಪ್ಪಲ್ಲ, ಕೇಳ್ಬೋದು, ಹೇಳೋದು ಸ್ವತಂತ್ರ ಇದೆ. ಕೊಟ್ಟಾಗ ಅನುಭವ ಸಿಗತ್ತೆ, ಕೆಲಸ ಕಲಿತೀವಿ. ಮತ್ತು ವಿಶೇಷವಾಗಿ ಆ ಜಿಲ್ಲೆಗೆ ಕೊಟ್ಟಾಗ ನಮ್ಮ ಜಿಲ್ಲೆ ಅನ್ನೋ ಒಂದು ಅಭಿಮಾನ, ಒಂದು ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಉತ್ಸಾಹ ಇರುತ್ತೆ ಅನ್ನೋದಷ್ಟೇ.